ಫಸ್ಟ್ ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕೇಳ್ತೀನಿ. ನೀವು ಮೈಕ್ರೋ ಆರ್ಗಾನಿಸಮ್ ಬಗ್ಗೆ ಹೇಳಿದ್ರಿ. ಸೊ ಯೂಶ್ವಲಿ ನಾವು ಬ್ರಷ್ ಮಾಡ್ಕೋತೀವಿ, ಆಮೇಲೆ ಟಂಗ್ ಕ್ಲೀನ್ ಮಾಡ್ಕೋತೀವಿ, ಮೂರನೇದು ಓರಲ್ ರಿನ್ಸ್ ಮಾಡುವಂಥದ್ದು. ಸೊ ಇದನ್ನು ಪ್ರತಿದಿನ ಮಾಡಬೇಕಾ ಓರಲ್ ರಿನ್ಸ್ ಡಾಕ್ಟ್ರೆ, ಹೇಗೆ? ಪ್ರತಿ ದಿವಸ ಗ್ಯಾರಂಟಿ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್. ಯಾಕಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಬೇರೆ ಇವಾಗ ಬ್ರಷ್ ಮಾಡೋದ್ರಿಂದ ನಾವು ಏನು ಫುಡ್ ಹಲ್ ಮೇಲೆ ಸಿಕ್ಕಾಕೊಂಡಿರುತ್ತೆ ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಬ್ರಷ್ ಮಾಡೋದ್ರಿಂದ. ಬಟ್ ಬಾಯಿ ಒಳಗಡೆ ಇರೋ ಬ್ಯಾಕ್ಟೀರಿಯಾಸ್ನ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು, ಅಥವಾ ಆ ಮೈಕ್ರೋಫ್ಲೋರಾನ ನಾವು ಚೇಂಜ್ ಮಾಡಬೇಕು ಬೇಸಿಕ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಥ್ರೂ ಔಟ್ ಅವರ್ ಎಂಟೈರ್ ಲೈಫ್ ಟೈಮ್, ಸಿನ್ಸ್ ಬರ್ತ್ ಟು ಟಿಲ್ ಡೆತ್, ಓರಲ್ ಕ್ಯಾವಿಟಿ ನಮ್ಮ ಎಂಟೈರ್ GIT ಗಟ್ ಒಳಗಡೆ ಬ್ಯಾಕ್ಟೀರಿಯಾಸ್ ಇರಲೇಬೇಕು. ಬಟ್ ಆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಅಂತ ಏನಿರುತ್ತೆ ವಿಚ್ ಕಾಸಸ್ ಡಿಸೀಸ್, ಆ ಬ್ಯಾಕ್ಟೀರಿಯಾಸ್ನ ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಬೈ ಓರಲ್ ರಿನ್ಸಸ್. ಈ ಓರಲ್ ರಿನ್ಸಸಲ್ಲಿ ಏನಾಗುತ್ತೆ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಸತ್ತು ಗುಡ್ ಬ್ಯಾಕ್ಟೀರಿಯಾಸ್ ವಿಲ್ ಪ್ರಾಸ್ಪರ್. ಓಕೆ, ಅಂದರೆ ಬಾಯಲ್ಲಿರುವಂಥ ಬ್ಯಾಕ್ಟೀರಿಯಾಸ್. ಓಕೆ.